ಮುದಿಕೊಂಡು ಜಲ್ದಿ ಸತ್ತ ನನಗೆ ಒಳ್ಳೆ ನಿಗ್ರಹ ಮಾಡಿ ಹೋಗ್ತಿದ್ದೆ. ಒಂದು ಸಾಯು ವಯಸ್ಸು ಹಾಕಿದೆ 72 ವಯಸ್ಸಿನಾಗ ಸತ್ತಾರ. ಬರೀ ಏನಾರ ದೊಡ್ಡ ತಪ್ಪಾಗಿತ್ತು. ಆರಾಮಿದ್ರಿಕಿಲ್ಲ ದವಾಖಾನ್ಯಾಗ ಹಾಕಿನಿ, ದೊಡ್ಡ ಆಪರೇಷನ್ ಆಯ್ತು. ಏನು ದೊಡ್ಡ ತಪ್ಪ ಮಾಡಿಲ್ಲ ನಾ. ದವಾಖಾನೆ ಬೇಲ್ ಆಟ ತುಂಬಿಲ್ಲ ಖರೆ. ಆ ಡಾಕ್ಟರ್ ಹಡ್ಸಿ ಮಗ ಏನು ಇಂಜೆಕ್ಷನ್ ಮಾಡಿ ಮುದುಕಿನ ಕೊಂದು ತಾಸತ್ರು ನನಗೆ ಸತ್ಯಾನಾಶ ಮಾಡಿ ಭಾಳ. ಸಂಜಾ ಬರ್ರಿ ಇಲ್ಲಿ ಬರ್ರಿ. ಅವ ಎಲ್ಲದಾನ ಚೋಟ್ಯಾ? ಎಲ್ಲಾರಿ ಅವನಾರ ಕಾಲಾಗ ಸಿಕ್ ಸತ್ತಿ. ನಾಷ್ಟ ಮಾಡಿದಿ? ಏನಾರ ಹೊಟ್ಟಿಗೆ ತಿಂದಿಲ್ಲ? ಹಾ ಹೇತ್ ಬಂದೆ? ಮತ್ತೆ ಈಟ ತಿಂದ್ರೆ ಈಟ ಹೇಳಲ್ಲ ಮತ್ತವ. ದವಾಸ್ ತಿಂದ್ರೆ ದವಾಸ್ ಆದತ್ತು. ದವಾಸ್ ತಿಂದ ಸ್ವಲ್ಪ ಗಿಡದ ಗಟ್ಟೆ ಎತ್ತರಕ್ಕೆ ಬೆಳಿ. ಏನು ನೋಡಿ ಎಲ್ಲಿ ಕಾಣವಲ್ಸೋದಕ್ಕ ಏನು. ನನ್ನ ಮೊಮ್ಮಕ್ಕಳು ನೀವು ಹೆಂಗೆ ಇರ್ಬೇಕು ಹುಲಿಗತ್ತೆ. ಈಗ ಒಂದು ಗೇನ್ ಅದಾನು 2 ಗೇನ್ ಐತಿ. ಸಾಕಾತ್ ಹೋಗ ಮಾರ ನಾನು. ಇವತ್ತು ತಾರೀಖೆಟ್ಟ? 4 ತಾರೀಕಾ? ನಿಮ್ಮ ಅಪ್ಪಗೆ ಬೂಟ್ಲೆ ಬಡಿಬೇಕು ನಾ. 1 ತಾರೀಕು ರೊಕ್ಕ ಹಾಕ್ತಾನಂತ ಹೇಳಿ 4 ತಾರೀಕು ಮಟ್ಟ ಜಗ್ಗಾತಾನ. ಇನ್ನೊಂದು 2 ದಿವಸ ಆತದ ಅದನ್ನು ಹಾಕೋದು ಬಿಟ್ಟು ಬಿಡ್ತಾನೆ. ಅದೇನು ಮೊಬೈಲ್ದಾಗ ತಿಂಗಳ ಬಿಡ್ತಾನಂತ ಪಿಸರ್ ಇಡ್ಸಿ ಮಗ. ಅದು ಚೆಕ್ ಮಾಡಿ ನೋಡಿ ಬಿಟ್ಟಾನ ರೊಕ್ಕ. ಬಿಟ್ಟಿಲ್ಲ. ಬಾಯಾಗ ಬೂಟ್ ಹಾಕ್ಬೇಕಂಗ ನಿಮ್ಮ ಅಪ್ಪಗ. ಫೋನ್ ಹಚ್ತಾ ಮಾತಾಡ್ತಾನಟ್ಟ. ಎಲ್ಲಿ ಇಲ್ಲಿ ಹಲೋ ಅನ್ನೋದು ನಿಮ್ಮ ಅಪ್ಪ ಬರ್ತಾನ. ಎಲ್ಲಿ ಹಲೋ ಅನ್ನೋದ? ಹಲೋ ಅನ್ನೋದ? ಹಲೋ ನೀನು ನಮಸ್ಕಾರ. ನಿನ್ನ ಚಡ್ಡಿ ಹಾಕೋ ಪಿಸರ್ ಹಡ್ಸಿ ಮಗನ. ನಿನ್ನ ನೌಕರಿ ಹಚ್ಬೇಕಾರೆ ಮಂದಿ ಮನ್ಯಾಗ ಚಾಕರಿ ಇದ್ದು ಚಡ್ಡಿ ಹರ್ಕೊಂಡು ನಾವು ಗೊತ್ತಾಗಲ್ಲ. ಅಲ್ಲಿ ಬೆಂಗ್ಳೂರಿಗೆ ಹೋಗಿದ್ವಿ ಹೆಂಡತಿನ ಕರ್ಕೊಂಡ. ತಿಂಗಳ 1 ತಾರೀಕು ರೊಕ್ಕ ಹಾಕ್ತಾನೆ ಅಂತ ಹೇಳಿ ಈಗ 4 ತಾರೀಕು ಮಟ್ಟ ಜಗ್ಗಾಯ್ತಿ. ಮನುಷ್ಯ ಇದೆಯೋ ಏನಿದೆಯೋ ಪಿಸರ್ ಹಡ್ಸಿ ಮಗನ ತಂತಿ ಕೇಸಿಂದ. ಏನು ಹಾಕ್ತಿ ಮತ್ತೆ 4 ತಾರೀಕು ಮಟ್ಟ ಯಾಕೆ ಜಗ್ಗಿದ್ದಿ? ಎದ್ರ ಸಂಬಂಧ ಜಗ್ಗಿದ್ದೀನಿ? ಅದೆಲ್ಲ ಬಿಡು. ಪಾಠ ಎಲ್ಲ ಪಗಾರ ಆಗೈತಿ. ಸರಳ ಇಲ್ಲಿ ಈ ನಿನ್ನ ಮಗನ ಮೊಬೈಲ್ಕ ಹಾಕಿಬಿಡ. ಇಲ್ಲಿ ಸರಳ ಬಾಯಾಗ ಬೂಟ್ ಹಾಕಿಬಿಡ್ದು ನೀನು. ಅವೆಲ್ಲ ಏನೂ ಹಚ್ಚಾಕ್ ಹೋಗ್ಬೇಡ. ಶಾಪಿಂಗ್ ಅಂತ ಹೇಳಿ ವಾರದಾಗ 4 ಸೀರೆ 4 ಡ್ರೆಸ್ ನಿನ್ನ ಹೆಂಡತಿ ತೊಗೋದು ಏನು ಅವಶ್ಯಕತೆ ಇಲ್ಲ. ವರ್ಷದಾಗ 2 ಹಬ್ಬ ಇರ್ತಾವೆ, 2 ಜೋಡಿ ಅರಿವಿ ತೊಗೋದು ಅಷ್ಟೇ. ಏನೇನ್ ಬೇಕು ಜಲ್ದಿ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡೋಣಂತ ಬಸಂತಿ. ಅಣ್ಣ ಎಷ್ಟು ಮಾಡಲಿ? 1 ತಿಂಗಳದ್ರಿ ಅಣ್ಣ. ಮಾಡ್ತೇನ್ರ ಅಣ್ಣ. ನನ್ನೊಂದು ಟಾಪ್ ಅಪ್ ರೀಚಾರ್ಜ್ ಮಾಡಲ? ಮಾಡ್ತೇನ್ರಿ ಅಣ್ಣ. ನನ್ನೊಂದು DTH ರೀಚಾರ್ಜ್ ಮಾಡ್ಲಾ? ಮಾಡ್ತೇನೆ. ನಿನ್ನ DTH ಅಲ್ಲಪ್ಪಿ? ಆಗೈತೆ ನೋಡೋಣ. ಎಕ್ಸ್ಕ್ಯೂಸ್ ಮೀ, ಅವಾಗಿಂದ ನೋಡಕತ್ತೆ ನಿಮ್ಮ ಕಡೆ ರೀಚಾರ್ಜ್ ಸಂಬಂಧ ಕಸ್ಟಮರ್ಸ್ ಭಾಳಷ್ಟು ಬರಾಕತ್ತಾರ. ಈ ರೀಚಾರ್ಜ್ ಮೇಲೆ ನಿಮ್ಗೆ ಭಾಳಷ್ಟು ಪ್ರಾಫಿಟ್ ಆಗ್ತಿರ್ಬೇಕಲ್ಲ? ಖರೆ ಹೇಳ್ಬೇಕಂದ್ರೆ ಹಂಗೇನೂ ಇಲ್ರಿ ಮೇಡಮ್. ಈಗೀಗ ಈ ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ಗಳಿಂದ ಸಿಗುವಂಥ ಕಮಿಷನ್ ಭಾಳ ಕಡಿಮೆ ಆಗಿ ಬಿಟ್ಟೈತೆ ರೀ. ಇಷ್ಟು ಟೈಮ್ ಕೊಟ್ಟ ಇಷ್ಟು ಮೆಹನತ್ ಮಾಡಿದ್ರು ಜಾಸ್ತಿ ಪ್ರಾಫಿಟ್ ಇಲ್ರಿ. ಸುಮ್ಮ ಅಂಗಡಿಗೆ ಮಂದಿ ಬರಲಿ ಹೋಗ್ಲಿ ಅಂತ ಮಾಡೋದು ಅಷ್ಟೇ ರೀ. ಅಯ್ಯೋ, ಹಂಗಂದ್ರೆ ನೀವು ಕ್ರೌಡ್ ರೀಚಾರ್ಜ್ ಯಾಕೆ ಯೂಸ್ ಮಾಡೋದಿಲ್ಲ? ಕ್ರೌಡ್ ರೀಚಾರ್ಜ್ ರೀ? ಅದೇನ್ರಿ? ಇದು ಸ್ಪೆಷಲಿ ರಿಟೇಲ್ ಶಾಪ್ ಓನರ್ಗಳಿಗಂತ ಹೇಳಿ ಸ್ಮಾರ್ಟ್ ಆಲ್ ಇನ್ 1 ಪ್ಲಾಟ್ಫಾರ್ಮ್ ಐತ್ರಿ. ಈ ಬೇರೆ ಆ್ಯಪ್ ಮತ್ತು ಕಡಿಮೆ ಕಮಿಷನ್ ಟೆನ್ಷನ್ ಕೂಡ ಮುಗಿತೈತ್ರಿ. ಕ್ರೌಡ್ ರೀಚಾರ್ಜ್ ಮೇಲೆ ನಿಮಗೆ ಪ್ರತಿ ಮೊಬೈಲ್ ಮತ್ತು DTH ರೀಚಾರ್ಜ್ ಮೇಲೆ ನಿಮಗೆ ಅಪ್ ಟು 3.25% ಟ್ರಾನ್ಸಾಕ್ಷನ್ ಕಮಿಷನ್ ಸಿಗ್ತೈತ್ರಿ. ಏನ್ರಿ 3.25% ಪ್ರತಿ ನೆಟ್ವರ್ಕ್ ಮೇಲೆ? ರೀ, ಪ್ರತಿ ನೆಟ್ವರ್ಕ್ ಮೇಲೆ. ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯ ಏನಪ್ಪಾ ಅಂದ್ರೆ ಇದು BBPS ಸರ್ಟಿಫೈಡ್, ಕಂಪ್ಲೀಟ್ಲಿ ಸೇಫ್, ವೆರಿಫೈಡ್ ಮತ್ತು ಆಥೋರೈಸ್ಡ್ ಪ್ಲಾಟ್ಫಾರ್ಮ್ ಐತ್ರಿ. ಹಂಗೆ ನಿಮ್ಗೆ 24/7 ಕಸ್ಟಮರ್ ಕೇರ್ ಸಪೋರ್ಟ್ ಕೂಡ ಸಿಗ್ತೈತ್ರಿ. ನನಗೆ ಭಾಳ ಖುಷಿ ಆಯ್ತು. ನನಗೆ ಏನು ಬೇಕಾಗಿತ್ತಿರಲ್ಲ ಅದ್ರ ಬಗ್ಗೆ ನೀವು ಹೇಳಿಬಿಟ್ರಿ. ಅಂದಂಗೆ ಇದನ್ನು ಸ್ಟಾರ್ಟ್ ಹೆಂಗೆ ಮಾಡೋದ್ರಿ? ಭಾಳ ಈಸಿ ಐತ್ರಿ. ಇದೇನು ಭಾಳ ದೊಡ್ಡ ಕಾಂಪ್ಲಿಕೇಟೆಡ್ ಸೆಟಪ್ ಏನಿಲ್ಲ. ಜಸ್ಟ್ ನೀವು ಗೂಗಲ್ ಪ್ಲೇ ಸ್ಟೋರ್ ಒಳಗೆ ಹೋಗಿ ಕ್ರೌಡ್ ರೀಚಾರ್ಜ್ ಅಂತ ಹೇಳಿ ಸರ್ಚ್ ಮಾಡ್ರಿ ಮತ್ತು ಆ್ಯಪ್ನ ಡೌನ್ಲೋಡ್ ಮಾಡ್ಕೋರಿ. ಎಲ್ಲ ಶಾಪ್ ಕೀಪರ್ ಅಣ್ಣಗಳ ನೀವು ಅದಕ್ಕೆ ವೇಟ್ ಮಾಡಾಕತ್ರಿ.
ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟೇವಿ. ಇದು ಪ್ಲೇಸ್ಟೋರ್ ಒಳಗೂ ಅವೈಲೇಬಲ್ ಐತಿ. ಇಂದ ಕ್ರೌಡ್ ರಿಚಾರ್ಜ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊರಿ. ನಿಮ್ಮ ರೀಚಾರ್ಜ್ ಇನ್ಕಮ್ನ ಹೆಚ್ಚಿಗೆ ಮಾಡ್ಕೊರಿ. ನಮಸ್ಕಾರ. ನನಗೇನು ಹೇಳಕ್ಕೆ ಹೋಗ್ಬೇಡ. ಇಟ್ಟಿಟ್ಟು ಗಿಡ್ಗಿಟ್ಟು ಹುಡುಗರ್ನ ಹಡ್ದು ನನ್ನ ಕೈಯಾಗ ಕೊಟ್ಟು ಬೆಂಗಳೂರು ಜಿಗದಿರ್ ಗಂಡ ಹೆಂಡತಿ ಬಾಯಾಗ ಊಟ ಹಾಕಿ ಬಿಟ್ರು ಅದೇನು ಗೊತ್ತಿಲ್ಲ. ಒಂದು ಅರ್ಧ ತಾಸ್ನಾಗ ಅಂದ್ರೆ ಎಲ್ಲ ಪಗಾರ ಹಾಕಿ ಸಳ್ಳ ಇಲ್ಲ. BP ಶುಗರ್ ಮನುಷ್ಯ ಅಪ್ಪ ಸಣ್ಣ ಸಣ್ಣ ಹುಡುಗರು ನಿನ್ನೆಲ್ಲ ಬಿಟ್ಟು ಸೈಂತಿ ಎಲ್ಲ ಇರ್ತಾವು ಕತ್ತಿರ್ತಾವ ಗೊತ್ತಾಗುಲ್ಲ. ನೀ ರಂಸಾಕು ಹೋಗ್ಬೇಡ, ಬಾಯಾಗ ಚಪ್ಪಲ್ ಹಾಕಿ ಬರ್ದನು ರೊಕ್ಕ ಹಾಕಿ ಸಳ್ಳ. ನಾನು ಇಂಥ ಭಾಳ ಕಂಡು ಬಿಟ್ಟೆ. ಹರೇ ವಯಸ್ಸಿನಾಗ ನೆಲ ಗೋದಿ ನೀರು ತಗೊಂಡು ಪಿಸರಡಿಸಿ ಮಗನ ರೊಕ್ಕ ಹಾಕಿ ಶಾನೆ ಅದಿ. ಆಯ್ತಾಯ್ತು ನಮಸ್ಕಾರ. ಆರಾಮದಂತು ಎಲ್ಲ ಆರಾಮದಾರ. ಅದನ್ನೆಲ್ಲ ಕೇಳಿದ್ ಬಿಡು, ರೊಕ್ಕ ಹಾಕ್ಪಲ್ಲ. ರೊಕ್ಕ ಇದ್ರೆ ಎಲ್ಲ ಆರಾಮ ಇರ್ತಾರೆ, ರೊಕ್ಕ ಹಾಕ್ಪಲ್ಲ. ಇಡು ಶಾನೆ ಅದಿ. ಏನು ನೋಡು ಕಟ್ ಮಾಡ ಏನು ಮಾಡ್ಯಾನೆಲ್ಲ ಗುದ್ ನೀರ್ ತೆಗ್ದಿ ಎಣ್ಣೆ ಏನ ಮಾಡ್ಯಾನೆಲ್ಲ ಗುದ್ ನೀರ್ ತೆಗ್ದಿ. ನಾನು ಹರೇ ವಯಸ್ಸಿನಾಗ ನೆಲ ಗುದ್ದಿ ನೀರು ತೆಗ್ದನ. ನೀನು ಕುಂಡಿ ಮೇಲೆ ಗುದ್ದಿ ಏನಾರು ತೆಗ್ದನು ನೀ ಏನು ಹೆಚ್ಚು ಮಾತಾಡಕ್ಕೆ ಹೋಗ್ಬೇಡ. ನಿಮ್ಮ ಅಪ್ಪ ಏನು ಕೆರ ಮಾತಾಡ್ತಾನೆ, ಇವು ಎಟ್ಟದಾನ ಇಟ್ಟು ಮಾತಾಡ್ತಾನೆ ನೋಡಿ. ಈಗ ಪದ್ಧತಿ ಅಡಿಗೆ ಮಾಡ. ತಮ್ಮಾಗು ಊಟ ಕೊಡು, ನನಗಟ್ಟು ಊಟ ಕೊಡ. ಊಟದಾಗ ಸಿಕ್ಕಾಪಟ್ಟಿ ಎಣ್ಣೆ ಪಣ್ಣಿ ಶೇಂಗಾ ಪಂಗ ಹಾಕಕ್ಕೆ ಹೋಗ್ಬೇಡ. ಸೈಂತ್ ಖಾಲಿ ಆಕತ್ತೆ. ಒಂದು ಲಿಮಿಟ್ದಾಗ ಜೀವನ ಮಾಡ್ಬೇಕು, ತಿಳಿತಲ್ಲ. ಇಟ್ಟಿಟ್ಟು ಹಾಕು, ಅಡಿಗೆ ಮಾಡ. ಅವಂಗಟ್ಟು ಊಟ ಕೊಡು. ನಾಳೆ ಸೋಮವಾರ ಸಾಲಿ ಹೋಗ್ರಿ, ಅಡಿಸಿ ಮಕ್ಕರಿ ತಂದು ಕೇಸಿಂದ. ಅಂಗಡಿ ಹೋಗ್ಕೊಂಡು ರೊಕ್ಕ ಬೇಕು. ಎದಕ್ಕೆ ರೊಕ್ಕ ಎದಕ್ಕೆ? ಚಾಕ್ಲೇಟ್ ತಿನ್ನಕ್ ರೊಕ್ಕ ಕೊಡೇಜ ನಂಗ. ಚಾಕ್ಲೇಟ್ ನೀನು ಬಡ್ಯಾನ್ ಚಾಕ್ಲೇಟ್ ತೆಗ್ದನ್ನ ಮನ್ಯಾಗ ಕುಳ ತಿನ್ನೋದು ಕಲಿ. ₹2 ಕೊಡೇಜ ಹೋಗ್ತಾನೆ ಅಂಗಡಿಗೆ. ₹2? ದಿನಕ್ಕೆ ₹2 ಅಂದ್ರೆ ತಿಂಗಳಿಗೆ ₹60 ಆತು. ಎಲ್ಲಿ ತರದ ನಿಮ್ಮ ಅಪ್ಪ ಇಲ್ಲಿ ನಮೂನಿ ಮಾರ್ಕೊಂಡು ಕೂತಾನ ಬೆಂಗ್ಳೂರ್ದಾಗ. ನೀನು ದಿನಕ್ಕೆ ₹2 ಅಂತಿ. ₹2 ಏನಿಲ್ಲ, ಇದು ₹5 ಐತೆ. ತಮ್ಮನ ಕೈ ಹಿಡ್ಕೊಂಡು ಸರಳ ರೋಡ್ ಹೆಚ್ಚು ಸಣ್ಣಂಗೆ ಶಾಣೆ ಆಗಿ ಹೋಗ. ನೀ 8ನೇದ ಅವ 8ನೇದ ತಿನ್ರಿ. 8 ಅಟ್ಟ ತಿನ್ರಿ. ₹4 ತಂದು ಹೊಳ್ಳಿ ಕೊಡ್ರಿ. ಮತ್ತೆ 4 ದಿನ ಆಕತ್ತೆ, ತಿಳಿತಿಲ್ಲ. ಚಾಕ್ಲೇಟ್ ತಿಂತಾನತ್ತ. ಹಾಲು ನೋಡವು. ಹೋಗಿ ಸಾವ್ಕಾಸ ಹೋಗಿ ಕರ್ಕೊಂಡು ಹೋಗಿ ತಮ್ಮನ. ಬಂದು ಅಡಿಗೆ ಮಾಡಿ ನನಗಟ್ಟು ಊಟ ಅವಂಗಟ್ಟು ಊಟ ಕೊಡ್ರಿ. ಸಾವ್ಕಾಸ ಹೋಗ್ರಿ. ಹೋಗೈ ಮಂದಿ ಸುಮಾರು ಐತಿ. ಅಡ್ಡಪಡ್ಡ ಗಾಡಿ ಬರ್ತಾವ, ನೆಟ್ಗೆ ಹೋಗ್ರಿ. ಮಂದಿ ಭಾಳ ಸುಮಾರು ಐತಿ. ಅಂದಾಗ ನೀ ಯಾಕೆ ಇಷ್ಟು ಲೇಟ್ ಮಾಡಿ ಬಂದಿಯೋ? ಕೋರ್ಟ್ ತಾರೀಕಿತ್ಲ ಇವತ್ತು. ಅದಲ್ಲ ಗಾಂಜಾ ಕೇಸ್ ಅದ, ಅದ್ರ ಸಂಬಂಧ ಲೇಟ್ ಆತ. ಅಂದಂಗ ಏನಾರ ಐತನ? ಎಲ್ಲಿ ಇರ್ತೈತಿ? ಪೊಲೀಸ್ ನೋಡ ಮನಗಂಡು ಸ್ಟ್ರಿಕ್ ಇಟ್ಟಾರು. ತಗೋಬೇಕಂದ್ರೆ ಕಿಶಾರ್ ರೊಕ್ಕ ಇಲ್ಲ. ನಮ್ಮದು ಒಂದು ಜೀವನ ನಾವು ಹೊಯ್. ನಿಮ್ಮ ಕಡೆಯೋ ಮೇಲೆ ತಿನ್ನಾಕ ರೊಕ್ಕಿಲ್ಲ ಏನು? ಓ ನಿಂದೊಂದು ಜನ್ಮ. ಅಂದಂಗ ನೀ ಯಾಕೆ ಲೇಟ್ ಮಾಡಿ ಬಂದಿ? ಮೊನ್ನೆ ಒಬ್ಬನ ಬಡದಿಲ್ಲ, ಪಂಚಾಯತಿ ಕೂಡಿರಾಳ ಇವತ್ತ. ನಿಮ್ದು ಇದು ಕೋರ್ಟ್, ಇದು ಪೊಲೀಸ್ ಸ್ಟೇಷನ್ ಎಲ್ಲ. ಯಪ್ಪ ನನಗರ ಎಲ್ಲರೂ ದೂರ ಒಂದು ಗೋವಾ ಟ್ರಿಪ್ ತೆಗಿಬೇಕಂತ ಅನ್ಸಕತ್ತೈತಿ ನೋಡಿ. ದೂರ ಗೋವಾ ಟ್ರಿಪ್ ತೆಗಿನು ಬಿಡ, ರೊಕ್ಕ ಬೇಕಲ್ಲ. ರೊಕ್ಕ ಇದ್ರನ ಗೋವಾ. ಈಗ ತುಡುಗು ಮಾಡ್ಬೇಕಂದ್ರ ಎಲ್ಲ ಕಡೆ CCTV, ಪೊಲೀಸರು ಫುಲ್ ಬಂದೋಬಸ್ತ್. ಅದಕ್ಕೆ ಏನು ಮಾಡೋಣ ಯಾವ್ದಾರ ಒಂದು ದೊಡ್ಡ ಕೈ ಹುಡಿನು ಒಂದು ₹5-6 ಲಕ್ಷ ಸಿಗೋಂಗ. ಒಂದು ₹5-6 ಲಕ್ಷ ಕೈಯಾಗ ಬಂದು ಅಂದ್ರೆ ಒಂದು 15-20 ದಿವಸ ಗೋವಾಕ್ ಹೋಗೋಣ. ಹೆಂಗೋ ಯಾಕ ಸುಮ್ ಯಾರನ್ನ ಕಿಡ್ನಾಪ್ ಮಾಡ್ರಿ ಹೆಂಗ? ಈ ಐಡಿಯಾನು ಮಸ್ತ್ ಐತಿ ನೋಡ. ಯಾರನ್ನ ಕಿಡ್ನಾಪ್ ಮಾಡೋದು, ₹5-6 ಲಕ್ಷ ಕೇಳೋದು, ಕೊಡ್ತಾರು, ತಗೊಂಡ ಸುಮ್ಮ ಗೋವಾಕ್ ಹೋಗ್ಬಿಡುದು. ಹುಸುಳಿ ಮಗನ, ರೊಕ್ಕ ಕೊಟ್ರೆ ಚಲೋ, ಕಂಪ್ಲೀಟ್ ಅದು ಕೊಟ್ಟು ಸಿಗಿಸಿರಂದ್ರೆ ಗೋವಾ ಅಲ್ಲ ಗೋಡೌನ್ದ ಹಾಕಿ ಗೊತ್ತಾರ ನೋಡ. ಹಂಗಲ್ಲ, ಕಂಪ್ಲೇಂಟ್ ಕೊಡಬಾರ್ದು. ಅಂಜಿ ಒಂದ ಮಾತಿಗೆ ರೊಕ್ಕ ಕೊಡ್ಬೇಕವ್ರ. ಅಂಥವ್ರ ನೆಬಿಸಿರ ಅಂಥವ್ರು ಯಾರು ಅದಾರು ನಮ್ಮ ಮನ್ಯಾಗ? ಇವ್ಯಾವು ಇಟ್ಟಿಟ್ಟದಾವಲ್ಲ? ನಮ್ಮ ಓನ್ಯಾಗ ಕಂಜೂಸ್ ಕಾಶಪ್ ಇಲ್ಲ, ಅವ್ನ ಮೊಮ್ಮಕ್ಕಳ ಅವ 2. ಇದ್ರಾಗಿನ ಯಾವ್ದಾರ ಒಂದು ಎಪಿಸೋಡ್ ಏನ? ಅಯ್ಯ ಅವನ ಹೆಸರು ಮೊದಲ ಕಂಜೂಸ್ ಕಾಶಪ್ ಐತಿ. ತನ್ನ ಮೊಮ್ಮಕ್ಕಳಿಗನ ₹1 ಕೊಡ್ದಲ್ಲ ಅವ, ಏನು ನಮಗೆ ₹5 ಲಕ್ಷ ಕೊಡ್ತಾನು? ಹುಚ್ಚದ್ರಿ ನೀವು. ಮೊಮ್ಮಕ್ಕಳಂದ್ಮೇಲೆ ಕಳ್ಳು ಇರೋದ, ಅಂಥವ್ರಿಗೆ ಕಳ್ಳು ಭಾಳ ಇರೋದ. ಮೊದ್ಲ ಅವ ಬುಡ್ಡ ಅದಾನ, ಕೋರ್ಟ್ ಕಚೇರಿ ಅಂತ ಎಲ್ಲ ಅಡ್ಡಾಡ್ತಾನ. ಕೊಟ್ರು ಕೊಡ್ತಾನೋ ಇಲ್ಲ ಬಿಡ್ತಾನು. ಟ್ರೈ ಯಾರ ಮಾಡೋನ್ಲ, ಹೆಂಗಂತೀರಿ? ಎಪ್ಸೋಣು
ಅಕ್ಕ ಈಗ ನಾವು ಎಬ್ಬಿಸ್ರ ಅವ ಚೋಟಿ ಅದಲ್ಲ ಅವನೇ ಎಬ್ಬಿಸ್ಬೇಕು ನಾವು. ಯಾಕಂದ್ರೆ ಮನೆಗೆ ಹೋಗಿ ಅವ್ರ ಅಣ್ಣ ಹೇಳ್ತಾನೆ ಹಿಂಗೆ ಆಗೈತೆ ಅಂತ ಹೇಳಿ. ಅಕಸ್ಮಾತ್ ನಾವು ಏನಾರು ದೊಡ್ಡವನ್ನ ಎಬ್ಬಿಸಿದ್ವಿ ತಿಳ್ಕೊ, ಆ ಸಣ್ಣ ನಮ್ಗೆ ಏನು ಹೇಳಕ್ಕೆ ಬರ್ದಲ್ಲ ಮನೆಗೆ ಹೋದ ಬಳಕ. ಅದಕ್ಕೆ ಏನು ಮಾಡ್ನು ಸಣ್ಣವನೇ ಎಬ್ಬಿಸ್ನು. ಹೆಂಗೆ ಎಪ್ಸುನು ನೋಡ್ರಿ. ನಮ್ ತಮ್ಮನ ಹೋದ್ರು ನಮ್ಮ ಅಜ್ಜಾಗ ಏನ್ ಹೇಳು ನಿಮ್ಮ ಅವ್ರ ನಮ್ ತಮ್ಮನ ಬಿಡ್ರಿ ಆಡ್ಸಿ ಮಕ್ಕಳ್ಯ ನಮ್ಮ ಅಜ್ಜಾಗ ಏನ್ ಹೇಳು ನಿಮ್ಮ ಅವ್ರ ನಮ್ ತಮ್ಮನ ಹೋದ್ರು ನಮ್ಮ ಅಜ್ಜಾಗ ಏನ್ ಹೇಳು. ಎಷ್ಟು ಮಂದಿ ಇದ್ರ ಅವ್ರ? ಒಂದ್ ಹುಡುಗಿ 5 ಹುಡುಗರು ಇದ್ರಜ್ಜ. ಒಟ್ಟ 6 ಜನ ಇದ್ರಜ್ಜ. ನಾ ಎಷ್ಟ್ ಚೀರಾಡ್ರು ಕೇಳಲಿಲ್ಲ ಅಜ್ಜ. ತಮ್ಮನ್ ಕರ್ಕೊಂಡು ಹೋಗ್ಬಿಟ್ರೆ ಅಜ್ಜ. ನಿಮ್ಮವ್ರ ನಮ್ಮ ಅಜ್ಜ ಏನ್ರ ಮತ್ ನಾನು ಕರ್ಕೊಂಡ್ ಬಂದಿದ್ ಗೊತ್ತಾತಂದ್ರ ನಿಮ್ ಬ್ಯಾಗ್ ಚಪ್ಪಲ್ ಇಟ್ಟ ಹೊಡಿತಾನ ಮತ್ ನಿಮ್ಮವ್ರ ನಿಮ್ಮನ ಅಪ್ಪ ನನಗೆ ಗೊತ್ತಿತ್ತುಪ್ಪ. ಇವ್ರ ಅಜ್ಜಾನು ಕೆಟ್ಟ ಸುಳ್ಳು ಮಗ, ಇವರು ಇಬ್ರು ಕೆಟ್ಟ ಸುಳ್ಳು ಮಕ್ಕಳದಾರು. ಇವ್ನು ಸಂಚಾರ ತಕ ಎಟ್ಟು ಇಟ್ಕೋತೀವಿ ನಮ್ಮನ್ನ ಭಾಳ ನಿಗ್ರಹ ಹಿಡಿತಾನೆ. ಇವ್ರ ಅಜ್ಜಾಗ ಫೋನ್ ಐತಿ ಪಟ್ನ ರೊಕ್ಕ ಕೇಳ್ರಪ್ಪ ಮಾರಾಯಣ. ಏ ಮಗನ ಇರೋದ ಒಂದ್ ಗೇಣ್ ಅಷ್ಟದಿ ನಮ್ ಹುಡುಗಂಗ ಬಡಿತಿ ಕೊಡ್ಲೇನ್ ಗೆಡ್ಡಿಗ ಕೊಡಿಲಿ ಮಜಾ ನಂಬರ. ನನ್ ಹುಡುಗಿಯಾಗೆ ಇಂಥ ಹುಡುಗರ ಜೋಡಿ ಇಂಥ ಕೆಲಸ ಮಾಡ್ತೀನಿ ನಾಚಿಗಾವಲ್ಲ. ನಂಬರ್ ಬೇಕು, ನಂಬರ್ ಕೊಡ್ಕೊಂಡು ನೀ ಕೇಳಕ್ಕೂ ಕೊಡ್ತಾನೆ. ಅಟ್ಟ ಅರ್ಜೆಂಟ್ ಐತಿ ನಮ್ಮ ಅಜ್ಜನ್ ಭೇಟಿ ಆಗೋದು. ಅಪ್ಪಿ ತಪ್ಪಿ ನಮ್ಮ ಅಜ್ಜನ್ ಕೈಯಾಗ ಸಿಕ್ಕೇನ್ ನೀನ್ ನುಗ್ಗ ಮಾಡ್ತಾನ ಮತ್ತ. ಗುಬ್ಬಿ ಮರಿಗತ್ತಿದ್ ನನ್ನ ಮೊಮ್ಮಗನ ತಗೊಂಡ್ ಹೋಗಿ ಏನ್ ಮಾಡ್ತಾರ ಸುಳ್ಳು ಮಕ್ಕಳ? ಅವ್ರ ಯಾರ ಏನ ನೀನು ಏನಾರ ಗೊತ್ತೈತೇನ? ನಂಗೆ ಗೊತ್ತಿಲ್ಲ ಅಜ್ಜ. ಲೋಕಲ್ ಹುಡುಗರು ಆಗಿರ್ಬೇಕು ಅಜ್ಜವ್ರ. ಲೋಕಲ್ ಹುಡುಗರ್ನ ಅಜ್ಜವ್ರ ರೊಕ್ಕದ ಸಲುವಾಗಿ ಮಾಡ್ಯಾರ ಅಜ್ಜವ್ರ. ರೊಕ್ಕದ ಸಲುವಾಗಿ ಮಾಡ್ರ ಫೋನ್ ಹಚ್ಚಿ ಹಚ್ತಾರ ಅಜ್ಜ ನಿಂಗೆ ಅವ್ರ. ಹಚ್ಚಲಿ ಹಚ್ಚಲಿ ಹಚ್ಚಲಿ. ಏ ಮೊಬೈಲ್ಗೆ ಅವ್ರು ಇಟ್ಟಿದಿ ಮಗನ, ಮೊಬೈಲ್ ನಂಬರ್ ಕೊಡಂದ್ರೆ ಎಷ್ಟು ಮಾತಾಡ್ತೀಯ? ಕೊಡ್ ನಿಮ್ಮ ಅಜ್ಜ ನಂಬರ ಕೊಡಂದ್ರೆ ಕಿವಿಗಾಟಿಗೆ. ಅಲ್ಲ ಕರಿ ಮಾಡಿಸಿ ಮಗನ ಕೊಳ್ಳ ಕೀಲಿ ಹಾಕೊಂಡು ನನ್ನ ಮುಂದೆ ಮೇರೀತಿ. ತಗೋ ನಮ್ಮ ಅಜ್ಜ ನಂಬರ್ ತಗೋ. ಹಿಂಗೇನೋ ತುಂಬೆ ಬಂದಂಗ ಕಾಣ್ತತಿ ಇವತ್ತು. ತಗೋ ನಮ್ಮ ಅಜ್ಜ ನಂಬರ. ನಾವು ಬಿಟ್ರೆ ಭಾಳ ಮಾತಾಡ್ತಾನಿವ. ನನ್ನ ತಲಿ ಗರ ಮಾತ್ರ ಒಂದು ಕೊಟ್ರ ಸತ್ತ ಬಿಡ್ತಾನಿವ. ಏಯ್ ನಿಮ್ಮ ಅಜ್ಜ ನಂಬರ್ ಕೊಡ, ಕೊಡ್ ನಿಮ್ಮ ಅಜ್ಜ ನಂಬರ. ತಗೋ ನಮ್ಮ ಅಜ್ಜ ನಂಬರ್ ತಗೋ. ನಮ್ಮ ಅಜ್ಜ ನಂಬರ ಹೇಳೋ ನಿಮ್ಮ ಅಜ್ಜ ನಂಬರ. ತಗೋ 90
8085. ಎಲ್ಲಿ ಐತು ಏನ್ ಮಾಡತ್ತೈತು ನನ್ನ ಮೊಮ್ಮಗ. ಎಸ್ ಸರ್, ಫೋನ್ ಬಂತು ಸರ್. ಯಾರು ನೋಡ. ನೀನು ಮಾತಾಡೋದು. ಹಲೋ. ಹಲೋ ಊಟ ನಿನ್ನ ದೊಡ್ಡ ಮೊಮ್ಮಗ ಬಂದು ಎಲ್ಲ ಹೇಳಿರ್ಬೇಕಲ್ಲ. ಜಾಸ್ತಿ ಗಾಬರಿ ಆಗಬೇಡ, ಜಾಸ್ತಿ ವಿಚಾರ ಮಾಡಬೇಡ. ಏನೋ ಕೊಯ್ ಕುಸಕ್ ಅನ್ನಲ್ದ ನಾವು ಹೇಳಿದ ಜಾಗಕ್ಕೆ 5 ಲಕ್ಷ ರೂಪಾಯಿ ತೊಗೊಂಬ. ಇಲ್ಲ ಅಂದ್ರೆ ನಿನ್ನ ಮೊಮ್ಮಗನ ತುಕಡಿ ಮಾಡಿ ಬೆಕ್ಕಿನ ಮರಿಗೆ ಹಾಕ್ತವ. ಇನ್ನೇನ ತೊಡೆ ದಿವ್ಸನಾಗ ಸಾಯವದೆ. ಆಸ್ತಿ ಪಾಸ್ತಿ ಮಾಡಿ ಏನು ಮಾಡವದೆ. ನಾವೇನ ಭಾಳ ಕೇಳತ್ತಿಲ್ಲ ನಿನ್ನ, ಬರೀ 5 ಲಕ್ಷ ರೂಪಾಯಿ ಕೇಳತ್ತವ. ನಾವು ಹೇಳಿದ ಜಾಗಕ್ಕೆ ಲೊಕೇಶನ್ನ ನಿನ್ನ ದೊಡ್ಡ ಮೊಮ್ಮಗ ಹಾಕಿರ್ತಾನ. ನಾವು ಹೇಳಿದ ಜಾಗಕ್ಕೆ 5 ಲಕ್ಷ ರೂಪಾಯಿ ತೊಗೊಂಬ. ನಿನ್ನ ಮೊಮ್ಮಗನ ಕರ್ಕೊಂಡು ಹೋಗಿಬಿಡಕ್ಕೆ. ನಾವು ನಿನ್ನ ಮೊಮ್ಮಕ್ಕಳಿದ್ದಂಗ ನಿನ್ನ ದೊಡ್ಡ ಮೊಮ್ಮಗನ ಮೊಬೈಲ್ಗೆ ಲೊಕೇಶನ್ ಕಳಿಸ್ತಾನ. ಜಲ್ದಿ ಬಾ. ಏನು ಇವ್ರ ಅಜ್ಜಾಗ ಫೋನ್ ಹಚ್ಚಿ ಒಂದು ತಾಸು ಆತ್ ನಾವ ಏನು ಬರೋ ಲೆಕ್ಕದಾಗ ಅದಾನ ಇಲ್ವ. ಏನು ಅಂಜಿ ಇದಿ ಪೈದಿ ಹೊಡ್ಕೊಂಡು ಸತ್ತಾನ ನೋಡು. ನಮ್ಮ ಅಜ್ಜ ನೀನ್ ಕಾಂಜಿ ಪಿಂಜಿ ಮಾಡಿ ಎದೆ ಹೊಡ್ಕೊಂಡು ಸಾಯಕ ಹುಲಿ ಐತದ. ನೀನ ನಮ್ಮ ಅಜ್ಜನ ಕಡೆ 5 ಲಕ್ಷ ರೂಪಾಯಿ ಕೇಳತ್ತಿ. ಅವನ ಕೇಸ್ ನಂದು 5 ರೂಪಾಯಿ ತಕೊಂಡಿ ನಿಮ್ಮ ಅಪ್ಪ ಹುಟ್ಟ್ಯಾರ. ಬರ್ತಾನ್ ಸಮಾಧಾನ. ಏನೋ ಬುಡ್ಡ 5 ಲಕ್ಷ ರೂಪಾಯಿ ತೊಗೊಂಬಂದ್ರೆ ಅಳಿಗಾಡ್ಸ್ಕೊತ ಹಂಗ ಮಂಜಲ್ಲ. ಎಲ್ಲಿದಾವ ರೊಕ್ಕ? ವಯಸ್ಸಾಗೈತಿ ಅಂತ ಹೇಳಿ ಅಳಿಗಾಡ್ಸತ್ತನಪ್ಪ. ನಿನ್ನ ವಯಸ್ಸಿನಾಗ ಜಗತ್ತ ಅಳಿಗಾಡ್ಸಿನ. ಅದೇನು ಅಂದಿಲ್ಲ 5 ಲಕ್ಷ ರೂಪಾಯಿ ಅಂಥೇಳಿ. ಈ ಕಾಶ್ಯಪ್ಪನ ಕಡೆ 5 ಲಕ್ಷ ರೂಪಾಯಿ ತಕ್ಕೋಬೇಕಂತ ಹೇಳಿ ವಿಚಾರ ಮಾಡಿರಲ್ಲ, ಅದೇನು ತಪ್ಪಲ್ಲ. ಆದ್ರೆ ಈ ಕಾಶ್ಯಪ್ಪ ನಿಮ್ಗೆ 5 ಲಕ್ಷ ರೂಪಾಯಿ ಕೊಡ್ತಾನಂತೇಳಿ ನೀವು ಪಕ್ಕ ಅನ್ಕೊಂಡಿರಲ್ಲ, ಅದು ದೊಡ್ಡ ತಪ್ಪು. ಏನೋ ರೊಕ್ಕದ ಆಸೆಗಿಂತ ಕೆಲಸ ಮಾಡಿರಿ, ನನ್ನ ಮೊಮ್ಮಗನ ಕರ್ಕೊಂಡು ಬಂದಿರಿ. ತಪ್ಪ ತಿದ್ದುಕೋರಿ. ಹುಡ್ಸಿದ ಮಗ್ಗ ರಕ್ತ ಹಚ್ಕೊಂಡಿದ್ದು ಮೊಮ್ಮಕ್ಕಳಿಗೆ 20 ರೂಪಾಯಿ ಕೊಟ್ರ ಒಂದು ತಾಸು ಲೆಕ್ಕ ಕೇಳ್ತಾನ. ನಿಮಗೆ 5 ಲಕ್ಷ ರೂಪಾಯಿ ಕೊಡ್ತಾನ. ಬಾಯಪ್ಪ. ಅಲ್ಲೋ ಬುಡ್ಡ, 5-6 ಮಂದಿ ಹರೆ ಹುಡುಗರು ಸೇರಿ ನಿನ್ನ ಮೊಮ್ಮಗನ ಕಿಡ್ನ್ಯಾಪ್ ಮಾಡಿದ್ದು. ನಿನ್ನ ಕಡೆ 5 ಲಕ್ಷ ರೂಪಾಯಿ ಕೇಳತ್ತು.
ನೀ 5 ಲಕ್ಷ ರೂಪಾಯಿ ತಗೊಂಡ್ ಬಂದ ನಿನ್ನ ಮೊಮ್ಮಗನ ಬಿಡಿಸ್ಕೊಂಡು ಹೋಗ್ತಿ ಅಂದ್ರ ಕಾಲೇ ಕೈಲಿ ಬಂದು ಅಳಿಗ್ಯಾಡ್ಸ್ಕೋತ ದೊಡ್ಡ ದೊಡ್ಡ ಡೈಲಾಗ್ ಹೇಳಿ ನಿನ್ನ ಮೊಮ್ಮಗನ ಕರ್ಕೊಂಡು ಹೊಂಟಿ. ನೋಡ್ತಮ್ಮ, ಕೈ ಮುಟ್ಟಿಗೆ ಬಾಯಿ ಮುಟ್ಟಿಗೆ ಬರಾಕ್ ಹೋಗ್ಬೇಡ. ಅಕಸ್ಮಾತ್ ನಾ ಏನಾರ ಕೈಯ ಕಾಲ ಎಬ್ಸಾಕೈತಂದ್ರೆ ನಿಮ್ಮನ್ನ ಇಲ್ಲಿಂತ್ರ ಎಬ್ಸಾವ್ರ ಯಾರೂ ಇರೋದಿಲ್ಲ. ಫೋನ್ಯಾಗ ಏನೋ ಅಂದಿಲ್ಲ ಅಪ್ಪ, ಮೊಮ್ಮಕ್ಳಿದ್ದಂಗೆ ಅದು ಅಂತೇಳಿ. ಕರೆನ ಮೊಮ್ಮಕ್ಳಿದ್ದಂಗೆ ಅದೇ ರೀ. ಬಿಟ್ಟು ಬಿಡ್ರಿ. ಹಾಂ, ಬಾಯ್. ಏ ಬುಡ್ಡ, ವಯಸ್ಸಾಗೈತಂತ ಹೇಳಿ ಕಿಮ್ಮತ್ ಕೊಡಾಕತ್ರ ಇಲ್ದ ಬಲ್ದ ಡೈಲಾಗ್ ಹೇಳಾಕತ್ತಿ ನೀನಿಲ್ಲೇ. 5 ಲಕ್ಷ ರೂಪಾಯಿ ತಗೊಂಡ್ ಬರ್ತೀವ, ನಿನ್ ಮೊಮ್ಮಗನ ಬಡದ್ ಹೋಗಿನೋ. ಕಣ್ಣಾಗ ಎಣ್ಣೆ ಬಿಟ್ಕೊಂಡ ಪ್ರೀತಿಲೆ ಸಾಕಿದ ಮೊಮ್ಮಗನ ಅವ್ರ ಅಜ್ಜನ ಮುಂದೆ ಅವನ ಬಡ್ದು ಹೋಗಿತ್ತನಂತೆ. ತಲೆಯಾಗ ಪ್ಲಾಸ್ಟಿಕ್ ಹೂ ಹಾಕೊಂಡ ಕರಿ ಅರಿವಿ ಹಾಕೊಂಡ ಬಿಳಿ ನಾಯಿಗತ್ತೆ ಕನ್ನತ್ತಿ. ಹೆಣ್ಣದಿ ಹೆಣ್ಣಾಗಿರ ಇನ್ನೊಂದು ಕೊಯ್ಟ್ನಪ್ಪ ಅಂದ್ರೆ ಮಣ್ಣು ಕೊಡಾಕು ಯಾರು ಇರೋದಿಲ್ಲ ನಿನಗೆ. ತಮ್ಮ ತಗೋಣ. ಏ ಹಂಗಲ್ರು, ಎಂತೆಂಥವ್ರು 10 ಮಂದಿ ಬಂದ್ರು ಬಡ್ದು ಕಳಿಸಿವ ನಾವ. ಇವೇನು ಬುಡ್ಡ ನಮ್ಮ ಜಾಗಕ್ಕೆ ಬಂದ ನಮ್ಮನ ಬಡದ ರೊಕ್ಕ ಕೊಡಲ್ದ ಮೊಮ್ಮಗನ್ ಕರ್ಕೊಂಡು ಹೋದ್ಲಕ್ರು. ನಾ ಹೇಳಿನ್ರು ಸುಮಕ್ರಿಯ ನಿಮಗ, ಆ ಬುಡ್ಡ ಬಾಳ ತಿಡ್ಡು ಸುಳ್ಳು ಮಗ ಅದಾನ. ಹೇಳಿನಾಗ ಬಿದ್ದಿದ್ದ 5 ರೂಪಾಯಿ ಬಿಡುದಿಲ್ಲ ನಾವ, ನಮಗ 5 ಲಕ್ಷ ರೂಪಾಯಿ ಕೊಡ್ತಾನೋ ಅವ. ಏ ಎಟ್ ತಿಡ್ಡಿದ್ರೆ ಏನು, ಸುಮ್ ವಯಸ್ಸಾಗೈತೆ ಅಂತೇಳಿ ಇನ್ಕಮ್ ಮಟ್ಟ ಕಿಮ್ಮತ್ ಕೊಟ್ಟವಂಗ. ಓಯ್ ತಗೋರವನ. ಓಯ್ ನಮ್ಮ ತಮ್ಮ ಅದನ್ ಗಿಡ್ಡ, ನಮ್ಮ ಅಜ್ಜ ಅದನ್ ತಿಡ್ಡ. ಅಜ್ಜ ಇವ್ರವ್ರಿ ಹುಚ್ಚು ಮಕ್ಳು ಬಾಳ ಮಾತಾಡ್ತಾರು, ತೆಗಿ ಇವ್ರ.
ನನ್ನ ಹರೇ ಕಾಲದಾಗ ಯಾ ಗ್ರೌಂಡ್ ಬಿಟ್ಟಿಲ್ಲ ನಾ. ಬೇಕಾದ ಗ್ರೌಂಡ್ದಾಗ ಸಿಕ್ಕಂಗೆ ರೌಂಡ್ ಆಡಿಸಿ ಸೌಂಡ್ ತರಿಸಿದ ಮಗ ಅದನ್ನು. ನನಗೆ ಗ್ರೌಂಡ್ದಾಗ ಆಟ ಆಡ್ಸತ್ತೀರಿ ರೌಂಡಾಗಿ ಹುಡುಗಿಯಾಗಿ ಇಂಥ ಎಲ್ಲ ಮಾಡ್ತಿ. ಅಜ್ಜ ಬಡಿಬೇಡ ಬಿಡು, ತಪ್ಪಾಗೈತೆ ಅಜ್ಜ. ಅಜ್ಜ ಪ್ಲೀಸ್ ಬಡಿಬೇಡ ಅಜ್ಜ, ತಪ್ಪಾಗೈತೆ ಬಿಡು ಅಜ್ಜ. ಅಜ್ಜ ಪ್ಲೀಸ್ ಬಡಿಬೇಡ. ಏನೇನು ತಪ್ಪಾಗೈತೆ ತಗೋ ಅಜ್ಜ, ಇನ್ನೂ ಮಾಡೋಂಗಿಲ್ಲ, ತಪ್ಪಾಗೈತೆ ತಗೋರಪ್ಪ, ಬಿಟ್ಬಿಡು ನಮ್ಮನ್ನ. ಏನು ಮಾಡತ್ತೀರಿ ನೀವು? ಏನಾರ ಮಾಡತ್ತೀರ ಅಂತ? ಮೊದಲ ಮನೆಗೆ ಮಕ್ಕಳಾಗ್ರಿ, ಇಂಥ ರಾಡಿ ಮಾಡಿ ಹರಾಮಿ ರೊಕ್ಕ ತಿನ್ನೋ ಹರಾಮ್ಕೋರ್ ಸುಳ್ಳು ಮಕ್ಕಳು ಆಗ್ಬಾರ್ರಿ. ನಮ್ಮ ದೇಶದ ಯುವಕರು ನೀವು, ನಮ್ಮ ದೇಶದ ಭವಿಷ್ಯ ನಿಮ್ಮ ಕೈಯಾಗ ಐತಿ. ಏನಾರ ಚಂದಂಗೆ ಸಾಲಿ ಪಾಲಿ ಕಲತ ಅವ್ವ ಅಪ್ಪನ ಹೆಸರ ಊರಿನ ಹೆಸರು ತಗೊಂಡು ಬರ್ರಿ. ನಮ್ಮ ದೇಶದ ಅರ್ಧ ಯುವಕರ ಕೈಯಾಗ ಮೊಬೈಲ್ ಏನು ಬತ್ತು ಈ ರೀಲ್ಸ ಪಾಲ್ಸ ಮಾಡೋದ್ರಾಗ ಬೀಜಿ ಆದ್ರು. ಅರ್ಧ ಯುವಕರು ನಿಮ್ಮಂಥವ್ರ ಇಂಥ ಹೊಲಸು ಕೆಲಸ ಮಾಡೋದ್ರಾಗ ಬೀಜಿ ಆಗಿಬಿಟ್ರಿ. ಮುಂದೆ ಹೆಂಗು ಏನು ದೇವರ ಬಲ್ಲ. ನಿಮಗೆ ಹುಡ್ಸಿದ ಅವ್ವ ಅಪ್ಪ ನಿಮ್ಮಿಂದ ಏನಾರ ಅಪೇಕ್ಷೆ ಪಟ್ಟಾರ ಗೊತ್ತೈತೇನ? ನಿಮ್ಗೆ ಗೊತ್ತೈತೇನ? ನಾ ಹೇಳ್ತೀನಿ ಕೇಳ್ರಿ. ಮುಪ್ಪಿನ ಕಾಲದಾಗ ಮನ್ಯಾಗ ಕೂತ ಒಂದು ತೂತ ನೀವು ಅನ್ನ ಹಾಕ್ತಿರತ್ತ ಅಪೇಕ್ಷೆ ಪಟ್ಟಾರ. ನೀವು ಇಂಥ ಹೊಲಸು ಚಂಡಾಳ್ ಚೋಪಡಿ ಕೆಲಸ ಮಾಡಿ ಜೇಲ ಪಾಲ ಹಾದ್ರಂದ್ರೆ ಅವ್ರ ಪರಿಸ್ಥಿತಿ ಹೆಂಗ? ನಾಳೆ ನೀವು ಜೈಲಿಗೆ ಅದು ಹಾದ್ರಂದ್ರೆ ಮನೆ ಖರ್ಚು ನಿಗ್ಸಾಕ ಆಗದ 50-55 ವಯಸ್ಸಿನಾಗ ನಾಳೆ ನಿಮ್ಮ ಅವ್ವ ಅಪ್ಪ ಏನು ಮಾಡ್ತಾರೆ ಗೊತ್ತೈತೆ? ಮಾರ್ಕೆಟ್ದಾಗ ಕೂತ ಕೋತಂಬರಿ ಮಾರೋದು, ಬಾಳಿಕಾಯಿ ಮಾರೋದು, ಮಾವಿನಕಾಯಿ ಮಾರೋದು ಮಾರ್ತಾರೆ. ಮಾರ್ಕೆಟ್ಗೆ ಹೋಗಿರ್ತೀನಿ, ನಾನು ನೋಡ್ತಿರ್ತೀನಿ, ಕೆಟ್ಟ ಅನಿಸ್ತೈತಿ. ನಿಮಗೇನು ಭಾಳ ಹೇಳೋದು ಜರುತ್ತಿಲ್ಲ, ಒಂದೇ ಮಾತು ಹೇಳ್ತೀನಿ ಕೇಳಿಬಿಡ್ರಿ. ಮನುಷ್ಯ ಹೆಂಗೆ ಬಾಳೆ ಮಾಡ್ಬೇಕಪ್ಪ ಅಂದ್ರೆ, ನೀವು ನಾಳೆ ಸತ್ತ ಬಳಕ ಹಾಲು ಕುಡ್ದು ಮಂದಿ ಖುಷಿ ಪಡಬಾರ್ದ, ನಿಮ್ಮ ಅಂಗಳಕ್ಕೆ ಬಂದ ಕಣ್ಣೀರು ಹಾಕಬೇಕು. ಹಂಗೆ ಬಾಳೆ ಮಾಡ್ರಿ. ಸರ್ ಸುಳ್ಳು ಮಕ್ಕರ್ಯ ಸಣ್ಣವ್ರಲ್ಲ, ಕಡ್ದ್ರೆ ಊರೆಲ್ಲ ತಿಂತೈತಿ ನಿಮ್ದು. ಬರಪ್ಪ ಹೋಗೋಣ. ನನಗ ಈಗ ಒಂದು ವಿಚಾರ ಬತ್ತು, ಮರ್ತೀನಿ. ಈಗ ನೀವು ಮಾಡಿದ ರಾಡಿ ಸಂಬಂಧ ಆಟೋ ಮಾಡ್ಕೊಂಡು ಬಂದನ್ನ, ಅದಕ್ಕೆ 200 ರೂಪಾಯಿ ಬಾಡಿಗೆ ಕೊಟ್ಟನ್ನ. ಅವು 200 ರೂಪಾಯಿ ಕೊಡಬೇಕು. ನಾವು 3 ಮಂದಿ ಊಟ ಮಾಡಿದ್ವಿ ನಾ ಮಧ್ಯಾಹ್ನ ಆದರು. ಈಗ ಹೋಗ್ತಾ ಪದ್ದಶ್ರೀ ಖಾನಾವಳಿಯಾಗ ಊಟ ಮಾಡ್ಕೊಂಡು ಹೋಗ್ಕು. ಅದೊಂದು 300, ಅದು ಆಟೋದೊಂದು 200. ಕಿಶೆದಾಗ ರೊಕ್ಕ ಇಡೋದು 500 ರೂಪಾಯಿ ತೆಗಿಯಪ್ಪ. ರೊಕ್ಕದು ಏನಿಲ್ಲ ಕಿಶದಾಗ. ಇಲ್ಲ ಅಂದ್ರೆ ಮತ್ತೆ ಚೆಂಡಿನ ಮೇಲೆ ಗೊತ್ತನ, ತೆಗಿಯೋ 500 ರೂಪಾಯಿ ತೆಗಿ. ಕಿಸು ಬಡಿಸೋಣ ರೊಕ್ಕತ
ಶಾನೆ ಆಗ್ರಿ ಶಾನೆ ಆಗ್ರಿ ನಡ್ರಿ. ಒಂದು ಮಾತು ಹೇಳ್ಬೇಕು, ಇನ್ನು ಮುಂದೆ ನನ್ನ ಮೊಮ್ಮಕ್ಕಳು ಉಸಾಬ್ರಿ ಅಲ್ಲ, ನನ್ನ ಮನೆ ಸನಿಯಕ್ಕೆ ಬಂದರು ಬಾಯಾಗ ಬೂಟ. ಹಾಂ, ಹೆಸರ ನೆನಪಿಡ್ರಿ, ಕಾಶಪ್ಪಜ್ಜ. ನಮಸ್ಕಾರ ರೀ. ಜಾಸ್ತಿ ಮೆಹನತ್ ಮಾಡಿ ಬಳಕು ಕಡಿಮೆ ಅಮೌಂಟ್ ಸಿಕ್ಕರೆ ಮನ್ಸಿಗೆ ನೋವು ಆಗಿ ಆಕತಿ. ಸೊ ಎಲ್ಲ ಶಾಪ್ಕೀಪರ್ಗಳಿಗೆ ಸಿಹಿ ಸುದ್ದಿ ಏನಪ್ಪ ಅಂದ್ರೆ ಇದೊಂದು ಕ್ರೌಡ್ ರಿಚಾರ್ಜ್ ಆ್ಯಪನ್ನು ತೊಗೊಂಡು ಬಂದಾರ್ರಿ. ಇದರಿಂದ ನಿಮ್ಗೆ 3.25% ಕಮಿಷನು ಸಿಗ್ತೈತಿ. ಆಮೇಲೆ 24/7 ಕಸ್ಟಮರ್ ಸಪೋರ್ಟು ಸಿಗ್ತೈತಿ. ಸೊ ತಡ ಯಾಕೆ ಮಾಡ್ತೀರಿ, ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ ರೀ. ಇದು ಪ್ಲೇಸ್ಟೋರ್ದಾಗ ಅವೈಲೇಬಲ್ ಐತಿ. ಸೊ ದಯವಿಟ್ಟು ಹೋಗಿ ಡೌನ್ಲೋಡ್ ಮಾಡ್ಕೊರಿ. ಆಮೇಲೆ ನಿಮ್ಮ ರಿಚಾರ್ಜ್ ಇನ್ಕಮನ್ನು ಹೆಚ್ಚಿಗೆ ಮಾಡ್ಕೊರಿ. ನಮಸ್ಕಾರ.